ನೀವು ಒಬ್ಬ ವ್ಯಕ್ತಿಯನ್ನ ಕೇವಲ 3 ಸೆಕೆಂಡ್ನಲ್ಲಿ ತೀರ್ಪು ಮಾಡುತ್ತೀರಿ, ಆದರೆ ಅದರ ಬೆಲೆ ಅವನು ಇಡೀ ಜೀವನ ಪಾವತಿಸಬಹುದು. ಇವತ್ತಿನ ವಿಡಿಯೋನ ನಾವು ಒಂದು ರಸಪ್ರಶ್ನೆಯಿಂದ ಶುರು ಮಾಡೋಣ. ನೀವು ಒಂದು ಹಣ್ಣನ್ನು ನೋಡಿದಾಗ ಅದು ಕಿತ್ತಲೆ ಅಂತ ಗೊತ್ತಾಗತ್ತೆ, ಸರಿನಾ? ಹಾಗಾದ್ರೆ ಇದು ಯಾವ ರೀತಿಯಲ್ಲಿ ನೀವು ಕಂಡು ಹಿಡಿತೀರಾ? ಅದರ ಬಣ್ಣ, ಅದರ ವಾಸನೆಯಿಂದ ನೀವು ಅದನ್ನ ಕಿತ್ತಲೆ ಅಂತ ನೀವು ಗುರುತಿಸಬಹುದು. ಅದೇ ಒಂದು ವ್ಯಕ್ತಿಯನ್ನ ನೋಡಿದಾಗ ನಾವು ತಕ್ಷಣದಲ್ಲಿ ಏನೋ ಒಂದು ಅವರ ಬಗ್ಗೆ ನಿರ್ಧರಿಸ್ತೇವೆ. ಹಾಗಾದ್ರೆ ಇದು ಹೇಗೆ ಕೆಲಸ ಮಾಡುತ್ತೆ? ಮೆದುಳು ಆ ತ್ವರಿತ ನಿರ್ಧಾರವನ್ನ ತೆಗೆದುಕೊಳ್ಳೋದನ್ನೇ ನಾವು ಸ್ಟೆರಿಯೋಟೈಪ್ ಅಂತ ಕರಿತೀವಿ, ಅಥವಾ ಸ್ಟಿಗ್ಮಾ ಅಂತ ಫಿಸಿಕ್ಸ್ ಅಲ್ಲಿ ಕರಿತೀವಿ. ಹಾಗಾದ್ರೆ ಮೊದಲು ನಾವು ಅರ್ಥ ಮಾಡಿಕೊಳ್ಳೋಣ, ಈ ಪಬ್ಲಿಕ್ ಸ್ಟಿಗ್ಮಾ ಅಂದ್ರೆ ಏನು ಅಂತ. ಅಂದ್ರೆ ಸಮಾಜ ನಮ್ಮ ಮೇಲೆ ಹೊರಿಸೋ ಕಳಂಕ. ಇದು 3 ಹೆಜ್ಜೆಗಳಲ್ಲಿ ನಡೆಯುತ್ತೆ. ಅದನ್ನ ನಾನು ಈಗ ನಿಮ್ಗೆ ವಿವರಿಸ್ತೀನಿ. ನಮ್ಮ ಊರಲ್ಲಿ ಒಬ್ಬ ರಾಜು ಎಂಬ ವ್ಯಕ್ತಿ ಇದ್ದಾನೆ. ಅವನ ಮಾನಸಿಕ ಸ್ಥಿತಿ ಸ್ವಲ್ಪ ಪ್ರಾಬ್ಲಮ್ ಅಲ್ಲಿ ಇದೆ, ಅಂದ್ರೆ ಸ್ವಲ್ಪ ಡಿಪ್ರೆಷನ್ ಅಲ್ಲಿ ಇದ್ದಾನೆ. ಇವರನ್ನ ನೋಡಿ ನಾವು ಹೇಗೆ ಯೋಚಿಸ್ತೀವಿ ಅನ್ನೋದ್ರ ಬಗ್ಗೆ, ಅಂದ್ರೆ ಇವನು ಸ್ವಲ್ಪ ಬೇರೆ ರೀತಿಯಲ್ಲಿ ವರ್ತಿಸ್ತಾನೆ. ಅದಕ್ಕೋಸ್ಕರ ಹಾಗಾದ್ರೆ ನಾವು ಮೊದಲನೇ ಹೆಜ್ಜೆಯನ್ನ ಇಡೋಣ. ಈ ಸ್ಟೆರಿಯೋಟೈಪ್ ಅಂದ್ರೆ ಏನು? ಯಾವ ರೀತಿಯ ವ್ಯಕ್ತಿತ್ವ ಇದು? ಸ್ಟೆರಿಯೋಟೈಪ್ ಅಂದ್ರೆ ಆ ಮಾನಸಿಕ ವ್ಯಕ್ತಿಯ ಪ್ರಾಬ್ಲಮ್ ಅಲ್ಲ. ಸ್ಟೆರಿಯೋಟೈಪ್ ಅಂದ್ರೆ ನೀವೇ ಆ ಸ್ಟೆರಿಯೋಟೈಪ್ ನ ವ್ಯಕ್ತಿಗಳಾಗಿರ್ಬೋದು. ಈಗ ನೀವು ಒಮ್ಮೆ ಯೋಚಿಸಿ ನೋಡಿ, ಒಂದು ಊರಿನಲ್ಲಿ ರಾಜು ಅನ್ನೋ ಒಬ್ಬ ವ್ಯಕ್ತಿಯ ಬಗ್ಗೆ ನಾನು ಹೇಳಿದೆ. ಈಗ ಆ ವ್ಯಕ್ತಿಯ ಬಗ್ಗೆ ನೀವು ಪ್ರತಿನಿತ್ಯ ಕೇಳಿರ್ತೀರಾ, ಅವನ ಮಾನಸಿಕ ಸ್ಥಿತಿ ಸರಿ ಇಲ್ಲ ಅಂತ, ಅಥವಾ ಅವನು ಸ್ವಲ್ಪ ಡಿಪ್ರೆಷನ್ ಅಲ್ಲಿ ಇದ್ದಾನೆ ಅಂತ. ಈಗ ನೀವು ಆ ವ್ಯಕ್ತಿಯನ್ನ ನೋಡಿ ಯೋಚಿಸಲು ಶುರು ಮಾಡ್ತೀರಾ, ಆ ವ್ಯಕ್ತಿ ನಮ್ಗೆ ಅಪಾಯವನ್ನ ಉಂಟು ಮಾಡಬಹುದು, ಅಥವಾ ಅವನ ಮನಸ್ಸಿನ ಸ್ಥಿತಿ ಸರಿ ಇಲ್ಲ ಅಂತ. ಯಾಕಂದ್ರೆ ಈಗ ಆಲ್ರೆಡಿ ನಿಮ್ಮ ಕಿವಿಗೆ ಆ ವಿಷಯ ಬಂದು ಮುಟ್ಟಿದೆ. ಆ ಬೇಸಿಸ್ ಮೇಲೆ ನೀವು ಡಿಸೈಡ್ ಮಾಡ್ತೀರಾ ಈ ವ್ಯಕ್ತಿ ತುಂಬಾ ಅಪಾಯಕಾರಿ ಅಂತ. ಇದನ್ನೇ ನಾನು ಹೇಳ್ತೀನಿ ಸ್ಟೆರಿಯೋಟೈಪ್ ಅಂತ. ನೀವು ಈ ವ್ಯಕ್ತಿಯನ್ನ ಯಾವ ಒಂದು ಆಧಾರದ ಮೇಲೆ ಅಳಿತಾ ಇದ್ದೀರಾ? ಈ ಸ್ಟೆರಿಯೋಟೈಪ್ ನೀವೇ ಆಗಿರಬಹುದು. ತುಂಬಾ ಸಲ ನಮ್ಗೆ ಅನ್ಸುತ್ತೆ ಮಾನಸಿಕವಾಗಿ ಒತ್ತಡದಲ್ಲಿ ಇದ್ದಾರೆ ಅಂದ್ರೆ ಅವರು ತುಂಬಾ ಜಾಸ್ತಿ ದುರ್ಬಲರು ಅಂತ. ಆದ್ರೆ ಅವರು ದುರ್ಬಲರಾಗಿರಲ್ಲ, ಆದ್ರೆ ಅವರಿಗೆ ಮಾನಸಿಕ ಸ್ಥಿತಿಯಿಂದ ಹೊರಗೆ ಬರಲಿಕ್ಕೆ ಅವರು ಸ್ಟ್ರಗಲ್ ಮಾಡ್ತಾ ಇರ್ತಾರೆ. ಇದನ್ನೆಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಸಮಾಜದಲ್ಲಿ ಒಂದು ಕ್ಯಾಟಗರಿ ಆಫ್ ದ ಜನರಿದ್ದಾರೆ. ಯಾವ ವಿಷಯವನ್ನು ಕೂಡ ಅವರು ಯಾವ ಆಧಾರದ ಮೇಲೂ ಕೂಡ ಅಳಿಯದೆ ಜನರು ಯಾವ ರೀತಿ ಅವರ ಕಿವಿಲಿ ಹೇಳಿರ್ತಾರೆ ಅದನ್ನೇ ಅವರು ನಂಬಲು ಶುರು ಮಾಡ್ತಾರೆ. ಇವರನ್ನೇ ನಾನು ಹೇಳೋದು ಸ್ಟೆರಿಯೋಟೈಪ್ ನ ಮಾನಸಿಕ ವ್ಯಕ್ತಿಗಳು ಅಂತ. ಈಗ ನಾನು 2ನೇ ಹಂತ ಹೇಳ್ತೀನಿ, ಅದೇನಂದ್ರೆ ಪ್ರೆಜುಡಿಸ್, ಅಂದ್ರೆ ಒಪ್ಪಿಗೆ ಮತ್ತು ಭಾವನೆಯನ್ನ ಇದರ ಜೊತೆ ಸೇರಿಸೋದು. ಈಗ ನೀವು ನಿಮ್ಮ ನೆರೆಹೊರೆಯವರ ಜೊತೆ ಮಾತನಾಡ್ತೀರಾ, ಹೌದು ರಾಜು ತುಂಬಾ ಭಯಾನಕ, ಹೌದು ರಾಜು ತುಂಬಾ ಅಪಾಯಕಾರಿ, ರಾಜುನ ಮನಸ್ಥಿತಿ ಸರಿ ಇಲ್ಲ. ಇದನ್ನೆಲ್ಲ ಸೇರಿಸಿ ಅದನ್ನ ನೀವು ಒಪ್ಪಿಕೊಳ್ಳಲು ಶುರು ಮಾಡ್ತೀರಾ. ಇದು ಕೂಡ ಅಪಾಯದ ಒಂದು ಮುನ್ಸೂಚನೆ ಆಗಿರುತ್ತೆ. ಇದ್ರ ಜೊತೆ ಒಂದು ಭಾವನೆ ಬಂದು ಸೇರತ್ತೆ, ರಾಜು ಅಪಾಯಕಾರಿ ಅಂತ. ಕೆಲವು ಸಾರಿ ರಾಜು ಅಂದ್ರೆ ನಾವು ದ್ವೇಷಿಸ್ತೀವಿ, ಯಾಕಂದ್ರೆ ಅವನು ಅಪಾಯಕಾರಿ ಅಂತ ನಮ್ಮ ನೆರೆಹೊರೆಯವರಿಂದ ಅಥವಾ ನಮ್ಮ ಸಂಬಂಧಿಕರಿಂದ ನಾವು ಕೇಳಿರ್ತೀವಿ. ಹಾಗಾದ್ರೆ ಈಗ ಒಂದು ಪ್ರಶ್ನೆ ಬರುತ್ತೆ, ರಾಜುನ ಇವರು ಯಾಕೆ ಅರ್ಥ ಮಾಡಿಕೊಂಡಿಲ್ಲ ಅಂತ. ಯಾಕಂದ್ರೆ ಅವರ ಒಳಗಡೆ ಇರೋ ಭಯದಿಂದ. ಇವರನ್ನೇ ನಾನು ಪ್ರೆಜುಡಿಸ್ ಅಂತ ಕರೆಯೋದು. ಆದ್ರೆ ಅವರ ಒಳಗಡೆ ಇರೋ ನಂಬಿಕೆಯಿಂದಾನೇ ಶುರುವಾಗತ್ತೆ ರಾಜುನ ಬಗ್ಗೆ ಇರೋ ಭಯ. ಹಾಗಾದ್ರೆ 3ನೇ ಸ್ಟೆಪ್ ಅನ್ನ ನೋಡೋಣ, ಡಿಸ್ಕ್ರಿಮಿನೇಷನ್ ಅಂದ್ರೆ ವರ್ತನೆ. ಈಗ ನಾವು ಭಯ ಮತ್ತು ಕೋಪ ಇದ್ದಾಗ ರಾಜುನಿಂದ ದೂರ ಇರ್ತೀವಿ, ಯಾಕಂದ್ರೆ ಒಳಗಡೆ ನಮ್ಗೆ ಆಲ್ರೆಡಿ ಈ ವ್ಯಕ್ತಿತ್ವದ ಬಗ್ಗೆ 108 ಆಲೋಚನೆಗಳು ಇರುತ್ತೆ. ಅದಕ್ಕೋಸ್ಕರ ನಾವು ಡಿಸ್ಕ್ರಿಮಿನೇಟ್ ಮಾಡ್ತೀವಿ. ಅದಕ್ಕೋಸ್ಕರ ಅವನಿಗೆ ನಿಮ್ಮ ಕಂಪ್ನಿಯಲ್ಲಿ ಕೆಲಸ ಕೊಡಲ್ಲ, ಹಾಗೆ ಬಾಡಿಗೆಗೂ ಕೂಡ ಮನೆಯನ್ನ ನೀವು ಕೊಡಲ್ಲ. ಈಗ ಸದ್ಯದಲ್ಲಷ್ಟೇ ವೈರಲ್ ಆಗಿರೋ ಧೂಮ್ನ ಬಗ್ಗೆ ನೀವು ಕೇಳಿರ್ತೀರಾ. ಅವನು ರಾತ್ರೋರಾತ್ರಿ ಫೇಮಸ್ ಆಗಬಹುದಾ, ಆದ್ರೆ ಅವನು ಫೇಮಸ್ ಆಗಿರೋದು ಕೇವಲ ಅವನ ಹಾಡಿಂದ ಅಲ್ಲ, ಅವನ ಆ ಮುಗ್ಧತೆಯಿಂದ. ಯಾಕಂದ್ರೆ ಇದಕ್ಕಿಂತ ಮೊದಲು ಜನರಿಗೆ ಅವನು ಮಾನಸಿಕ ಅಸ್ವಸ್ಥ ಅಂತ ಅವನನ್ನ ಬೇರೆ ಬೇರೆ ರೀತಿಯಲ್ಲಿ ಯೂಸ್ ಮಾಡಿಕೊಂಡ್ರು. ಆದ್ರೆ ಕೆಲವು ಸಂಘಟನೆಗಳು ಮುಂದೆ ಬಂದು ಆ ವ್ಯಕ್ತಿಗೆ ಹೆಲ್ಪ್ ಮಾಡ್ತಾ ಇದೆ. ತುಂಬಾ ಜನರು ಅದನ್ನು ಕೂಡ ನೋಡಿ ಸಹಿಸ್ಲಿಕ್ಕೆ ಅವ್ರ ಕಡೆ ಆಗ್ತಾ ಇಲ್ಲ. ಅವನನ್ನ ಎಂಟರ್ಟೈನ್ಮೆಂಟ್ ಮಟೀರಿಯಲ್ ಆಗಿ ಹೊರಗಡೆ ಬಿಡಿ ಅನ್ನೋ ಒಂದು ಮಾನಸಿಕ ಸ್ಥಿತಿಯನ್ನ ಇಟ್ಕೊಂಡು ಜನರು ಬದುಕ್ತಾ ಇದ್ದಾರೆ. ಹಾಗಾದ್ರೆ ಈ ರೀತಿಯ ವ್ಯಕ್ತಿಗಳಿಗೆ ಬದುಕಲು ಯಾವುದೇ ಒಂದು ರೈಟ್ಸ್ ಇಲ್ವಾ?
ನೀವೇ ಯೋಚನೆ ಮಾಡಿ ನೋಡಿ. ಮಾನಸಿಕ ಅಸ್ವಸ್ಥ ಅಂತ ಅಂದ್ರೆ ಅವನನ್ನ ಸ್ವಲ್ಪ ಕರುಣೆಯಿಂದ ನೋಡಿ, ಆಗ್ಲಷ್ಟೇ ಈ ಸಮಾಜವನ್ನ ನಾವು ಬದಲಿಸಬಹುದು. ಅವನನ್ನು ಕೂಡ ನಮ್ಮ ಸ್ವಾರ್ಥಕ್ಕೆ ಬಳಸ್ಕೊಂಡ್ರೆ ನೀವು ಮನುಷ್ಯರಾಗಿರೋದೇ ನನ್ನ ಪ್ರಕಾರ ವ್ಯರ್ಥವಾಗಿರುತ್ತೆ. ಹಾಗಾದ್ರೆ ನಮ್ಮ ಅಕ್ಕಪಕ್ಕದಲ್ಲಿ ಈ ರೀತಿಯ ಜನರು ಯಾಕೆ ಇದ್ದಾರೆ? ಇದು ಕೇವಲ ಒಂದು ನಂಬಿಕೆಯಿಂದ ಶುರುವಾಗಿ ಭಾವನೆಯ ಮೂಲಕ ಹೋಗಿ ನಿಜವಾದ ವರ್ತನೆಯಾಗಿ ಹೊರಬಂದಿದೆ. ಇದನ್ನೇ ನಾನು ಹೇಳುದು ಪಬ್ಲಿಕ್ ಸ್ಟಿಗ್ಮಾ ಅಂತ. ಇದು ಸಮಾಜದಿಂದ ಹೊರಗಡೆ ಬಂದಿರೋದು. ಇದು ಸಮಾಜ ಮಾಡುವ ತಾರತಮ್ಯ. ಹಾಗಾದ್ರೆ ಪಾರ್ಟ್ 2 ಅನ್ನ ನಾವು ಡಿಸ್ಕಸ್ ಮಾಡೋಣ. ಅದೇನಂದ್ರೆ ಸೆಲ್ಫ್ ಸ್ಟಿಗ್ಮಾ ಅಂತ. ಈಗ ಒಂದು ಗಂಭೀರವಾದ ವಿಷಯಕ್ಕೆ ಬರೋಣ. ರಾಜುನ ಮೇಲೆ ಸಮಾಜ ಈ ರೀತಿ ರಿಯಾಕ್ಟ್ ಆದಾಗ ರಾಜು ಏನ್ ಮಾಡ್ತಾನೆ? ಇದನ್ನೇ ಸೆಲ್ಫ್ ಸ್ಟಿಗ್ಮಾ ಅಂತ ಕರೆಯುವುದು, ನಮ್ಮ ಒಳಗಿನ ಹೋರಾಟ. ಈಗ ರಾಜು ಸಮಾಜವನ್ನ ನೋಡ್ತಾನೆ, ನನ್ನನ್ನ ಯಾವ ದೃಷ್ಟಿಕೋನದಲ್ಲಿ ನೋಡ್ತಾ ಇದ್ದಾರೆ ಅಂತ ಅವನಿಗೂ ಕೂಡ ತಿಳಿಯತ್ತೆ. ಅದಕ್ಕೋಸ್ಕರ ಅವನು ಸಮಾಜದಿಂದ ಸ್ವಲ್ಪ ದೂರ ಇರ್ತಾನೆ. ಈಗ ರಾಜು ಕೂಡ ನಂಬಲಿಕ್ಕೆ ಶುರು ಮಾಡ್ತಾನೆ, ನಾನು ದುರ್ಬಲ ಅಂತ, ನನ್ನಿಂದ ಏನು ಪ್ರಯೋಜನ ಇಲ್ಲ ಅಂತ ಕೂಡ ಅವನು ಯೋಚಿಸಲು ಶುರು ಮಾಡ್ತಾನೆ. ಅವನ ಮನಸ್ಸಿಗೂ ಕೂಡ ಅನ್ಸ್ಲಿಕ್ಕೆ ಶುರು ಆಗತ್ತೆ ಇದು ಸಮಾಜದ ನಂಬಿಕೆ. ಅದಕ್ಕೋಸ್ಕರ ಅವನು ಕೂಡ ಅದನ್ನು ಒಪ್ಪಲು ಶುರು ಮಾಡ್ತಾನೆ. ಈ ನಂಬಿಕೆಯನ್ನ ರಾಜು ಒಪ್ಕೊಳ್ಳಿಕ್ಕೆ ಶುರು ಮಾಡ್ತಾ ಇದ್ದ ಹಾಗೆ ಅವನ ಒಳಗಡೆ ನೆಗೆಟಿವಿಟಿ ಬರಲು ಶುರುವಾಗುತ್ತೆ. ಅವನಿಗೆ ತನ್ನ ಬಗ್ಗೆನೆ ಕೀಳರಿಮೆ ಬರಲು ಶುರುವಾಗುತ್ತೆ. ನಾನು ಏನು ಕೂಡ ಮಾಡ್ಲಿಕ್ಕೆ ಆಗಲ್ಲ ಅನ್ನೋ ನಂಬಿಕೆ ಶುರುವಾಗುತ್ತೆ. ನಾನು ಸೋತವನು, ನನಗೆ ಯಾವ ಕೆಲಸನೂ ಕೂಡ ಸಿಗಲ್ಲ ಅಂತ ಅವನು ನಂಬಲಿಕ್ಕೆ ಶುರು ಮಾಡ್ತಾನೆ. ಇದನ್ನೇ ಹೇಳೋದು ಸೆಲ್ಫ್ ಪ್ರೆಜುಡಿಸ್ ಅಂತ. ಹಾಗೆ 3ನೇ ಹಂತಕ್ಕೆ ಹೋಗೋಣ. ಅದೇನಂದ್ರೆ ಒಳಗಿನ ಡಿಸ್ಕ್ರಿಮಿನೇಷನ್. ಈಗ ಅವನು ತನ್ನ ಬಗ್ಗೆ ತಾನೇ ನಂಬಿಕೊಂಡಾಗ ಅವನ ವರ್ತನೆ ಏನಾಗುತ್ತೆ? ತುಂಬಾ ಸಲ ನಾವೇ ತುಂಬಾ ಜನರ ಮಾನಸಿಕ ಸ್ಥಿತಿಯನ್ನ ಹಾಳು ಮಾಡ್ತಾ ಇರ್ತೀವಿ. ಈಗ ಇವನು ಮಾಡೋ ವರ್ತನೆಗಳನ್ನ ಸರಿಯಾಗಿ ಕೇಳಿಸ್ಕೊಳ್ಳಿ. ಯಾವುದೇ ಕೆಲಸಕ್ಕೂ ಕೂಡ ಅರ್ಜಿ ಹಾಕೋದನ್ನ ಬಂದ್ ಮಾಡ್ತಾನೆ. ಒಳ್ಳೆಯ ಮನೆಯನ್ನ ಹುಡುಕೋದನ್ನು ಕೂಡ ಅವನು ಬಿಟ್ಬಿಡ್ತಾನೆ. ಹಾಗಾದ್ರೆ ಯಾಕೆ? ಅವನಿಗೂ ಕೂಡ ಗೊತ್ತು ಇದು ನನಗೆ ಸಿಗೋದಿಲ್ಲ ಅಂತ. ಹಾಗಾದ್ರೆ ಯಾಕೆ ಹೀಗಾಯ್ತು? ಯಾಕಂದ್ರೆ ಅವನ ಒಳಗಡೆ ಒಂದು ನಂಬಿಕೆ ಪ್ರಬಲವಾಯ್ತು, ನನಗೆ ಇದು ಸಿಗಲ್ಲ ಅಂತ. ಸಮಾಜ ಅವನನ್ನ ರಿಜೆಕ್ಟ್ ಮಾಡೋಕ್ಕಿಂತ ಮೊದಲೇ ಅವನನ್ನ ಅವನು ರಿಜೆಕ್ಟ್ ಮಾಡ್ಕೊಳ್ತಾನೆ. ನೋಡಿದ್ರ, ಇದು ತುಂಬಾ ಸಿಂಪಲ್ ಆದ ಪ್ರಕ್ರಿಯೆ. ಫಿಸಿಕ್ಸ್ ನಲ್ಲಿ ನಾವು ಗ್ರಾವಿಟಿಯನ್ನ ಹೇಗೆ ಅರ್ಥ ಮಾಡಿಕೊಳ್ತೀವಿ? ಒಂದು ಸೇಬು ಮರದ ಮೇಲಿಂದ ಕೆಳಗೆ ಬಿದ್ರೆ ಅದು ಭೂಮಿಯ ಆಕರ್ಷಣೆಯಿಂದ ಅಂತ ನಾವು ಹೇಳ್ತೀವಿ. ಇಲ್ಲಿ ಕೂಡ ಅದೇ ತರ. ಒಂದು ಸ್ಟೀರಿಯೋಟೈಪ್ ಅಂದ್ರೆ ಗುರುತ್ವದ ಬಲದ ಹಾಗೆ. ಅದು ಭಾವನೆ ಅನ್ನೋ ಮೂಲಕ ಹಾದು ಹೋಗಿ ವರ್ತನೆ ಅನ್ನೋ ಸೇಬುವನ್ನ ಕೆಳಗೆ ಬೆಳೆಸುತ್ತೆ. ಪಬ್ಲಿಕ್ ಸ್ಟಿಗ್ಮಾ ಅಂದ್ರೆ ಆ ಸೇಬು ನಿಮ್ಮ ತಲೆ ಮೇಲೆ ಬಿದ್ದು ಗಾಯ ಮಾಡಿದ ಹಾಗೆ, ಬೇರೆಯವರು ಮಾಡಿದ ತಪ್ಪಿಗೆ ನೀವು ಶಿಕ್ಷೆ ಅನುಭವಿಸುವ ಹಾಗೆ. ಆದ್ರೆ ಸೆಲ್ಫ್ ಸ್ಟಿಗ್ಮಾ ಅಂದ್ರೆ ಅದು ನೀವೇ, ನಿಮ್ಮ ತಲೆಗೆ ನೀವೇ ಕಲ್ಲು ಹೊಡೆದುಕೊಂಡ ಹಾಗೆ, ನಿಮ್ಮ ಒಳಗಡೆ ಇರೋ ನಂಬಿಕೆನೆ ನಿಮ್ಮನ್ನ ಮುಗ್ಗರಿಸುವಂತೆ ಮಾಡಿದ ಹಾಗೆ. ನಮ್ಮ ಸಮಾಜದಲ್ಲಿ ಮಾನಸಿಕ ಆರೋಗ್ಯದ ಬಗ್ಗೆ ಮಾತಾಡ್ಲಿಕ್ಕೆ ಹಿಂಜರಿಯಲು ಇದು ಕೂಡ ಒಂದು ದೊಡ್ಡ ಕಾರಣವಾಗಿದೆ. ನಮ್ಗೆ ಭಯ ಇದೆ, ನಮ್ಮನ್ನ ದುರ್ಬಲರಂತ ಕರೆದು ಬಿಡ್ತಾರೇನೋ. ಒಂದು ಮಾತನ್ನ ಯಾವಾಗ್ಲೂ ನೆನಪಿನಲ್ಲಿ ಇಟ್ಕೊಳ್ಳಿ, ಯಾವುದೇ ವಿಷಯವನ್ನ ಅರ್ಥ ಮಾಡಿಕೊಳ್ಳಲು ಭಯಪಡಬೇಡಿ. ಮಾನಸಿಕ ಆರೋಗ್ಯವು ಕೂಡ ಶಾರೀರಿಕ ಆರೋಗ್ಯದಷ್ಟೇ ಮುಖ್ಯ. ಇವತ್ತಿಂದ ಸ್ಟೀರಿಯೋಟೈಪ್ ವ್ಯಕ್ತಿಗಳನ್ನ ಪ್ರಶ್ನಿಸಿ. ನೀವು ನಿಮ್ಮ ಬಗ್ಗೆನೇ ಹೊಂದಿರೋ ನಂಬಿಕೆಗಳು ಸರಿನಾ ತಪ್ಪಾ ಅಂತ ಪರೀಕ್ಷಿಸಿ ನೋಡಿ. ಇದು ದೌರ್ಬಲ್ಯವಲ್ಲ, ಇದು ನಿಮ್ಮ ಬಗ್ಗೆ ನಿಮ್ಗೆ ಇರೋ ಕಾಳಜಿ. ಈ ವಿಡಿಯೋ ನಿಮ್ಗೆ ಹೇಗೆ ಅನಿಸ್ತು ಅನ್ನೋದನ್ನ ಕಮೆಂಟ್ ಅಲ್ಲಿ ತಿಳಿಸ್ತೀರಾ ಅಂತ ನಂಬಿ ಮತ್ತೊಂದು ವಿಡಿಯೋ ಜೊತೆ ಇನ್ನೊಮ್ಮೆ ಬರ್ತೀನಿ. ಅಲ್ಲಿವರೆಗೆ ನಿಮ್ಮ ವ್ಯಾಲ್ಯೂಯಬಲ್ ಸಮಯವನ್ನ ನನಗೆ ಕೊಟ್ಟಿರೋದಕ್ಕೆ ಧನ್ಯವಾದಗಳೊಂದಿಗೆ ಶುಭ ದಿನ.